Hello everyone, this is Dilip Kumar from Dico Creation. ಸೊ ಈ ವಿಡಿಯೋದಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಗಿರುತ್ತೆ ಮತ್ತು ಯಾವ್ಯಾವ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವೇನಾರ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಡೆಫಿನೆಟ್ಲಿ ಇದು 10th ಬರಿತಾ ಇರೋ ಸ್ಟೂಡೆಂಟ್ಸ್ಗೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದ. ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟು 1 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಸೊ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ನು. ಸೊ ಫಸ್ಟ್ ಕ್ವಶನ್ ಏನಂದರೆ, ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ನ ಬರೀಬೇಕು. ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ನು? ಆನ್ಸರು ax² ಪ್ಲಸ್ bx plus c is equal to 0. So this is the standard form of quadratic equation. X square coefficient is a, x coefficient is b, and c is the constant term. So ಇವಾಗ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಸೆಕೆಂಡ್ ಕ್ವಶನ್ ಏನಂದರೆ, if the quadratic equation ax² plus bx plus c is equal to 0 has real and equal roots, what is the value of discriminant? ಸೊ ನಾವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಕ್ಚುಲಿ ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಇಫ್ ನಾವು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಏನು? ಇಫ್ b² ಮೈನಸ್ 4ac ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿದ್ದರೆ, b² ಮೈನಸ್ 4ac ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿದ್ದರೆ ನಮಗೆ ಯಾವ ರೂಟ್ಸ್ ಬರುತ್ತೆ ಅಂದರೆ, ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ. ಆಯಿತಾ? ಸೊ ಅದೇ ರೀತಿ ಇಫ್ b² ಮೈನಸ್ 4ac ವ್ಯಾಲ್ಯೂ ಈಕ್ವಲ್ ಟು 0 ಆಗಿದ್ದರೆ ನಮಗೆ ಯಾವ ರೂಟ್ಸ್ ಬರುತ್ತೆ ಅಂದರೆ, ಟು ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಟು ಈಕ್ವಲ್ ರಿಯಲ್ ರೂಟ್ಸ್. ಅದೇ ಥರ ಇಫ್ b² ಮೈನಸ್ 4ac ವ್ಯಾಲ್ಯೂ ಲೆಸ್ ದ್ಯಾನ್ 0 ಆಗಿದ್ದರೆ ನಮಗೆ ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್, ಯಾವುದೇ ರಿಯಲ್ ರೂಟ್ಸು ಇರಲ್ಲ. ಸೊ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದಾಗ ಈ ಮೂರು ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು. b² ಮೈನಸ್ 4ac ವ್ಯಾಲ್ಯೂ 0 ಇದ್ದರೆ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. b² ಮೈನಸ್ 4ac ವ್ಯಾಲ್ಯೂ ಈಕ್ವಲ್ ಟು 0 ಬಂದರೆ ಟೂ ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. b² ಮೈನಸ್ 4ac ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂದರೆ ನೋ ರಿಯಲ್ ರೂಟ್ಸ್. ಇಲ್ಲಿ ನೋಡಿ, ಇಲ್ಲಿ ಕ್ವಶನು, if the quadratic equation ax² plus bx plus c is equal to 0 has real and equal roots. So two real and equal roots, what is the value of discriminant? So ಈ ಮೂರು ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಟೂ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. therefore what is the value of discriminant? discriminant value b² minus 4ac equal to 0. ಇದೇ ರೀತಿ ಬರೀಬೇಕು. b² ಮೈನಸ್ 4ac ವಿಚ್ ಇಸ್ ಈಕ್ವಲ್ ಟು 0. ಅದೇ ಕ್ವಶನಲ್ಲಿ ಇಲ್ಲಿ ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್ ಅಂತ ಕೊಟ್ಟರೆ, ಇದೇ ಕ್ವಶನಲ್ಲಿ ಸೊ ಅಲ್ಲಿ ಏನು ಬರೀಬೇಕು? ನೋ ರಿಯಲ್ ರೂಟ್ಸ್ ಇದ್ದರೆ b² ಮೈನಸ್ 4ac ಲೆಸ್ ದೆನ್ 0 ಇದೇ ಥರ ಬರೀಬೇಕು. ಅಥವಾ ಟೂ ಡಿಸ್ಟಿಂಕ್ಟ್ ಆ್ಯಂಡ್ ರಿಯಲ್ ರೂಟ್ಸ್ ಅಂತ ಕೊಟ್ಟರೆ b² ಮೈನಸ್ 4ac ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬರೀಬೇಕು. ಇವಾಗ ಇನ್ನೊಂದು ಕ್ವಶನ್ನು, ಕ್ವಶನ್ ನಂಬರ್ 3. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಅಂದರೆ ಈ ಎಕ್ಸ್ಪ್ರೆಷನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳೋರೆ. ಆಯಿತಾ? ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇವಾಗ ಇದು ಬರೀಬೇಕು. ನೋಡಿ, ಇದು ಲೆಫ್ಟ್ ಸೈಡ್ ಹಂಗೆ ಬರಿತೀನಿ, x² ಮೈನಸ್ 2x ವಿಚ್ ಈಸ್ ಈಕ್ವಲ್ ಟು, ಈಗ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ 2 ಇಂಟು 3 ಮೈನಸ್ 6, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ 2x ಆಯಿತು. ಇವಾಗ ಇದನ್ನ ಈ ಸೈಡಿಗೆ ತರ್ತೀನಿ. x² ಅಂದರೆ ಟ್ರಾನ್ಸ್ಪೋಸ್ ಟು ದಿಸ್ ಸೈಡ್
minus 2x plus 6 again minus 2x equal to 0 ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಎಕ್ಸ್ ಸ್ಕ್ವೇರ್ ಟರ್ಮ್ ಬರಬೇಕು ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸ್ ಸ್ಕ್ವೇರ್ ಟರ್ಮು. ಸೊ ಇಲ್ಲಿ ಮೈನಸ್ 2x ಮೈನಸ್ 2x ಏನಾಗುತ್ತೆ, ಮೈನಸ್ 4x ಆಯಿತು. ಅಂದರೆ ಇವೆರಡು ಟರ್ಮು ಮುಗೀತು. ಪ್ಲಸ್ 6 ಈಕ್ವಲ್ ಟು 0. ಸೊ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಇವಾಗ ಕ್ವಶನ್ ನಂಬರ್ 4. ಏನು ಕ್ವಶನ್ ನಂಬರ್ 4 ಅಂದರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಸಿ ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಮೈನಸ್ 4x ಈಕ್ವಲ್ ಟು 2 ಈಸ್ ರೆಡ್ಯೂಸ್ ಟು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಅಂದರೆ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿ ಆಮೇಲೆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳೋರು. ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದಂದರೆ, ಫಸ್ಟ್ ಇದನ್ನ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಮೈನಸ್ 4x ಈಕ್ವಲ್ ಟು 2. ಫಸ್ಟು ರೈಟ್ ಸೈಡ್ನ 0 ಮಾಡಬೇಕು, ಅಂದರೆ ಇದನ್ನು ಈ ಸೈಡ್ಗೆ ತೊಗೋಬೇಕು. ಸೊ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಮೈನಸ್ 4x ಪ್ಲಸ್ 2 ಈ ಕಡೆ ಬಂದರೆ ಮೈನಸ್ 2 ಈಕ್ವಲ್ ಟು 0 ಆಯಿತು. ಇವಾಗ ಎಕ್ಸ್ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಆಯಿತಾ. ಫಸ್ಟು ಎಕ್ಸ್ ಸ್ಕ್ವೇರ್ ಕೊಯಿಷೆಂಟ್ ಬರೀಬೇಕು. ಸೊ ಒಂದೇ ಎಕ್ಸ್ ಸ್ಕ್ವೇರ್ ಐತೆ ಬರೋದಾಯಿತು. ನೆಕ್ಸ್ಟ್ ಎಕ್ಸ್ ಬರೀಬೇಕು, ಇಲ್ಲಿ ಒಂದೇ ಇದೆ ಮೈನಸ್ 4x. ನೆಕ್ಸ್ಟು ಕಾನ್ಸ್ಟೆಂಟ್ ಬರೀಬೇಕು. ಪ್ಲಸ್ 8 ಮೈನಸ್ 2 ಮೀನ್ಸ್ ಪ್ಲಸ್ 6 ಈಕ್ವಲ್ ಟು 0. ಇವಾಗ ಇದ್ರ ಜೊತೆ ಇದನ್ನ ಕಂಪೇರ್ ಮಾಡಿದ್ರೆ c ಈಸ್ ಈಕ್ವಲ್ ಟು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ c, ವ್ಯಾಟ್ ಈಸ್ ದ c ವ್ಯಾಲ್ಯೂ ವಿಚ್ ಈಸ್ ಈಕ್ವಲ್ ಟು 6. c ವ್ಯಾಲ್ಯೂ 6 ಬಂತು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ನು, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಕ್ವಲ್ ಟು 0 ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಏನು ಡಿಸ್ಕ್ರಿಮಿನೆಂಟ್ ಅಂದರೆ, ಡಿಸ್ಕ್ರಿಮಿನೆಂಟು ಡೆಲ್ಟಾ ವಿಚ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ. ಇದು ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಸೊ ಈ ಈಕ್ವೇಷನಲ್ಲಿ ಎ ಬಿ ಸಿ ವ್ಯಾಲ್ಯೂ ಬರ್ಕೋಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಸೊ ಕಂಪೇರ್ ಮಾಡಬೇಕು ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಇವೆರಡು ಕಂಪೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಜೊತೆ ಏನೂ ಇಲ್ಲ ಅಂದರೆ ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ ವಿಚ್ ಈಸ್ ಈಕ್ವಲ್ ಟು 1 ಅಂತ ಬರೀಬೇಕು, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟು. ನೆಕ್ಸ್ಟ್ ಎಕ್ಸ್ ಕೋಎಫಿಷಿಯಂಟ್ ವ್ಯಾಲ್ಯೂ ವಿಚ್ ಈಸ್ ಈಕ್ವಲ್ ಟು ಬಿ ಅಂದರೆ 2 ಆಯಿತು. ನೆಕ್ಸ್ಟು ಸಿ ಈಸ್ ಈಕ್ವಲ್ ಟು 1 ಆಯಿತು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಆಯಿತು. 2 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ ಎಷ್ಟು, 1. ಸಿ ಅಂದರೆ ಎಷ್ಟು, ಸಿ ವಿ ವ್ಯಾಲ್ಯೂ ಇಯರ್ ಆಲ್ಸೋ 1. ಸೊ 2 ಸ್ಕ್ವೇರ್ ಅಂದರೆ 4 ಆಯಿತು. ಮೈನಸ್ 4 ಇಂಟು 1 ಇಂಟು 1, 1 ಇಂಟು 1 1 4. ದೇರ್ ಫಾರ್ ಇದೇನಾಯಿತು, ಡೆಲ್ಟಾ ವ್ಯಾಲ್ಯೂ ಎಷ್ಟು ಬಂತು, 0 ಅಂತ ಬಂತು ಆಯಿತಾ. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಾಯಿತು, 0 ಆಯಿತು. ಇವಾಗ ನೆಕ್ಸ್ಟ್ ಕ್ವಶನ್ನು, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3 ಈಕ್ವಲ್ ಟು 0 ಆ್ಯಂಡ್ ಆಲ್ಸೋ ರೈಟ್ ದ ನೇಚರ್ ಆಫ್ ದ ರೂಟ್ಸ್. ಸೊ ಲಾಸ್ಟ್ ಕ್ವಶನ್ನು ಓನ್ಲಿ ಡಿಸ್ಕ್ರಿಮಿನೆಂಟ್ನ ಕೇಳಿದರು. ಈ ಕ್ವಶನಲ್ಲಿ ಡಿಸ್ಕ್ರಿಮಿನೆಂಟು ಮತ್ತು ಅದ್ರ ಜೊತೆಗೆ ನೇಚರ್ ಆಫ್ ದ ರೂಟ್ಸ್ನು ಕೇಳಿದ್ದಾರೆ. ಸೊ ಡಿಸ್ಕ್ರಿಮಿನೆಂಟು ಮತ್ತು ನೇಚರ್ ಆಫ್ ದ ರೂಟ್ಸು ಎರಡನ್ನೂ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ, ಸೊ ಫಸ್ಟು ಡಿಸ್ಕ್ರಿಮಿನೆಂಟ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಡಿಸ್ಕ್ರಿಮಿನೆಂಟ್ನ ಫೈಂಡ್ ಔಟ್ ಮಾಡೋದು? ಎಗೇನ್ ವಿ ಶುಡ್ ಯೂಸ್ ದ ಸೇಮ್ ಫಾರ್ಮುಲಾ ವಾಟ್ ವಿ ಹ್ಯಾವ್ ಯೂಸ್ಡ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್. ಸೊ ಫಸ್ಟ್ ಎ ಬಿ ಸಿ ವ್ಯಾಲ್ಯೂ ಬರಿತೀನಿ. ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು ವಿತ್ ಸೈನ್ ಬರೀಬೇಕು -2, ಸಿ ಈಸ್ ಈಕ್ವಲ್ ಟು -3. ಸೊ ಡಿಸ್ಕ್ರಿಮಿನೆಂಟ್ ಅಂದರೆ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಫಾರ್ಮುಲಾ. ಸೊ ಬಿ ಸ್ಕ್ವೇರ್ ಅಂದರೆ -2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಈಸ್ ನಥಿಂಗ್ ಬಟ್ 1 ಆ್ಯಂಡ್ ಸಿ ಈಸ್ ನಥಿಂಗ್ ಬಟ್ -3. ಸೊ ಇವಾಗ -2 ಹೋಲ್ ಸ್ಕ್ವೇರ್, ನೆಗೆಟಿವ್ ನಂಬರ್ನ ಯಾವಾಗಲೇ ಸ್ಕ್ವೇರ್ ಮಾಡಿದ್ರು ಅದು ಪಾಸಿಟಿವ್ ಆಗುತ್ತೆ 4. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, 4 ಇಂಟು 1 4, 4 ಇಂಟು 3 12. ಸೊ ವಿಚ್ ಈಸ್ ಈಕ್ವಲ್ ಟು
4 plus 12 is 16. Though the value of 16 is greater than 0. ಅದು ಇಂಪಾರ್ಟೆಂಟ್. ಅಂದರೆ ಬಿ ಸ್ಕ್ವೇರ್ ನೇಚರ್ ಆಫ್ ದ ರೂಟ್ಸ್ ಬರಿಬೇಕಂದ್ರೆ ಈ ಡೆಲ್ಟಾ ವ್ಯಾಲ್ಯೂ ನಮಗೆ ಏನು ಲೆಸ್ ದೆನ್ ಝೀರೋನಾ, ಈಕ್ವಲ್ ಟು ಝೀರೋನಾ ಅಥವಾ ಗ್ರೇಟರ್ ದ್ಯಾನ್ ಝೀರೋನಾ. ಸೊ ಇವಾಗ ಡೆಲ್ಟಾ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಝೀರೋ ಬಂತು. ಟು ರಿಯಲ್ ಡಿಸ್ಟಿಂಕ್ಟ್ ರೂಟ್ಸ್, ನೇಚರ್ ಆಫ್ ರೂಟ್ಸು ನೇಚರ್ ಆಫ್ ರೂಟ್ಸ್ ಅಂತ ಬರೆದು ಟು ಡಿಸ್ಟಿಂಕ್ಟ್ and real roots, two distinct real roots ಅಂತ ಬರಿಬೇಕು. ದಿಸ್ ಇಸ್ ವಾಟ್ ದ ನೇಚರ್ ಆಫ್ ದ ರೂಟ್ಸ್. ಅದೇ ಇಲ್ಲಿ ಈಕ್ವಲ್ ಟು ಝೀರೋ ಬಂದರೆ ಇಟ್ ಹ್ಯಾಸ್ ಟು ಈಕ್ವಲ್ ರಿಯಲ್ ರೂಟ್ಸ್ ಅಂತ ಬರಿಬೇಕು. ಅಥವಾ ಲೆಸ್ ದೆನ್ ಝೀರೋ ಬಂದರೆ ಅಥವಾ ನೆಗೆಟಿವ್ ನಂಬರ್ ಬಂದರೆ ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್ ಅಂತ ಬರಿಬೇಕು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ನು ಏನು? ನೆಕ್ಸ್ಟ್ ಕ್ವಶನ್ ಅಂದರೆ what is the value of c if the quadratic equation ax square plus bx plus c is equal to 0 has equal and real roots. ಅಂದರೆ ಇದು ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಆದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ ಅಂತ ಫೈಂಡ್ ಔಟ್ ಮಾಡಬೇಕು. ಅದು ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ವಿ ಇಸ್ ಈಕ್ವಲ್ ಟು 0 ಆ್ಯಸ್ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಅಂದರೆ, ಸೊ ನಾವು ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಇದ್ದಾಗ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಈಕ್ವಲ್ ಟು 0 ಆದರೆ ನಮಗೆ ರೂಟ್ಸು, ನೇಚರ್ ಆಫ್ ದಿ ರೂಟ್ಸು ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಅಂತ ಬರುತ್ತೆ. ಈ ಎಕ್ಸ್ಪ್ರೆಷನ್ನಲ್ಲಿ ನಾವು ವ್ಯಾಲ್ಯೂ ಆಫ್ ಸಿನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ರೈಟ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಬಿ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 4ac ಅಂತ ಆಗುತ್ತೆ. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೆಂಗೆ, ಬಿ ಸ್ಕ್ವೇರ್ ಡಿವೈಡೆಡ್ ಬೈ 4a ಈಕ್ವಲ್ ಟು ಸಿ. ದೇರ್ಫೋರ್ ಬಿ ಸ್ಕ್ವೇರ್ ಬೈ 4a ವಿಚ್ ಈಸ್ ಈಕ್ವಲ್ ಟು ಸಿ. ದಿಸ್ ಇಸ್ ದಿ ಫಾರ್ಮುಲಾ. ನಾವು ಸಿನ ಫೈಂಡ್ ಔಟ್ ಮಾಡೋಕ್ಕೆ ಈ ರೀತಿ ಮಾಡಬೇಕು. ಅದೇ ನೆಕ್ಸ್ಟ್ ಕ್ವಶನು ಸೇಮ್ ಅದೇ ಥರ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಅಂದರೆ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಆ್ಯಸ್ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್. ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಆದರೆ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಈಕ್ವಲ್ ಟು 0 ಆಗುತ್ತೆ. ಇದರಲ್ಲಿ ನಾವು ಎನ ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 4ac ಆಯಿತು. ಬಿ ಸ್ಕ್ವೇರ್ ಬೈ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ 4c ಈಸ್ ಈಕ್ವಲ್ ಟು ಎ. ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಫೈಂಡಿಂಗ್ ದ ಎ ವ್ಯಾಲ್ಯೂ. ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವಿಚ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್. ಇಲ್ಲೂ ಅಷ್ಟೇ ನಾವು ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಸೊ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ 0 ಆದರೆ ಮಾತ್ರ ದ ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು, ನಾವು ಇದರಲ್ಲಿ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4ac ಆಯಿತು. ನಾವು ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದರೆ, ಎರಡು ಸೈಡು ಸ್ಕ್ವೇರ್ ರೂಟ್ ತಗೋಬೇಕು. ಇದಕ್ಕೂ ಸ್ಕ್ವೇರ್ ರೂಟು, ಇದಕ್ಕೂ ಸ್ಕ್ವೇರ್ ರೂಟು ಬಿ ಬರುತ್ತೆ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ತಗೊಂಡಾಗ ಯಾವಾಗಲೂ ಪ್ಲಸ್ ಆರ್ ಮೈನಸ್ ಅಂತ ಬರೀಬೇಕು. ಸ್ಕ್ವೇರ್ ರೂಟ್ ಆಫ್ 4 is 2 ರೂಟ್ ಆಫ್ ಎ ಆ್ಯಂಡ್ ಸಿ. ಇದು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಇರೋದು ಫಾರ್ಮುಲಾ. ಸೊ ಈ ಮೇ ಅಥವಾ ಮಾರ್ಚ್ 2025 ಎಕ್ಸಾಮಲ್ಲಿ ಈ 3 ಕ್ವಶನಲ್ಲಿ ಮೋಸ್ಟ್ ಪ್ರಾಬಬಲಿ ಒಂದು ಕ್ವಶನ್ ಬರೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಈ 3 ಕ್ವಶನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದುವರೆಗೆ ನಾವು 1 ಮಾರ್ಕ್ಸ್ ಕ್ವಶನ್ಸ್ ನಾವು ಪ್ರಾಬಬಲಿ 1 ಮಾರ್ಕ್ಸ್ ಕ್ವಶನ್ಸ್ನೆಲ್ಲ ಡಿಸ್ಕಸ್ ಮಾಡೋದು. ಇವಾಗ 2 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋದು. ಸೊ 2 ಮಾರ್ಕ್ಸ್ ಕ್ವಶನಲ್ಲಿ ಯಾವ್ದು ಬರುತ್ತೆ ಅಂದರೆ, ಇಲ್ಲಿ ಎರಡೇ ಚಾನ್ಸಸ್ ಇರೋದು. ಒಂದು, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟ್ರೈಸೇಷನ್ನು ಅದೊಂದು, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ಆಲ್ಸೋ ಸೇ ದ ನೇಚರ್ ಆಫ್ ದ ರೂಟ್ಸ್. ಇವೆರಡೇ ಚಾನ್ಸಸ್ ಇರೋದು.
ಆಯಿತಾ. ಸೊ ಇವಾಗ ಫ್ಯಾಕ್ಟ್ರೈಸೇಷನ್ನ ಹೇಗೆ ಮಾಡೋದು ಅಂದರೆ ಇಲ್ಲೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. x² + 15x + 50 = 0 ಅಂತ. ಇದನ್ನು ನಾವು ಫ್ಯಾಕ್ಟ್ರೈಸ್ ಮೆಥಡಲ್ಲಿ ಸಾಲ್ವ್ ಮಾಡಿ ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫ್ಯಾಕ್ಟ್ರೈಸ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ನಾವೇನು ನೋಡಬೇಕಂದ್ರೆ ನೋಡಿ, ಈ ಟರ್ಮ್ ಇದೆಯಲ್ಲ, ಈ ಟರ್ಮ್ನ ಸ್ಪ್ಲಿಟ್ ಮಾಡಿ 2 ಟರ್ಮ್ಸ್ ಆಗಿ ಬರ್ಕೋಬೇಕು. ಸೊ ಫಸ್ಟ್ ಏನಂತ ಬರಿಬೇಕಂದ್ರೆ ಸಮ್ ಅಂತ ಬರ್ಕೋಬೇಕು. ಸಮ್ ಅಂತ ಬರೆದು ಈ ಸೆಂಟರ್ ಟರ್ಮ್ನ ಬರಿಬೇಕು +15x. ಆಯಿತಾ. ಸೊ ನೆಕ್ಸ್ಟು ಪ್ರಾಡಕ್ಟ್ ಅಂತ ಬರ್ಕೋಬೇಕು. ಸೊ ಪ್ರಾಡಕ್ಟ್ ಅಂತ ಬರ್ಕೊಂಡು ಈ ಫಸ್ಟ್ ಟರ್ಮು ಮತ್ತು ಈ ಟರ್ಮು ಎರಡನ್ನೂ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಐ ರಿಪೀಟ್, ಪ್ರಾಡಕ್ಟ್ ಅಂತ ಬರ್ಕೊಂಡು ವಿತ್ ಸೈನು ಫಸ್ಟ್ ಈ ಟರ್ಮು ಮತ್ತು ಈ ಟರ್ಮ್ನ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. 50 × x² ಏನಾಯಿತು, 50x² ಆಯಿತು. ಇವಾಗ ಈ 50x² ಸ್ಪ್ಲಿಟ್ ಮಾಡಿ ಬರಿಬೇಕು. ಸ್ಪ್ಲಿಟ್ ಮಾಡಿ ಹೇಗೆ ಬರಿಬೇಕಂದ್ರೆ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಈ 50x² ಬರಬೇಕು. ಆ 2 ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಅದ್ರದ್ದು ಸಮ್ಮು 15x ಆಗಿರಬೇಕು. ಇವಾಗ 50ಗೆ ನಾವು ಹೇಗೆ ಬರಿಬೋದು, 10 × 5 ಅಂತ ಬರಿಬೋದಾ. 10 5 50 ಆಯಿತು. ಇನ್ನೇನು ಚಾನ್ಸ್ ಇದೆ, 25 × 2 = 50. ಇವೆರಡೇ ಚಾನ್ಸ್ ಇರೋದು. ಆಯಿತಾ. ಇವಾಗ ನೋಡಿ, 10 × 5 50 ಆಯಿತು. 10 + 5 50. ಸೊ ಇಲ್ಲೇನು ಬರೀಬೇಕು ಅಂದರೆ 10x × 5x. ಸೊ ನೋಡಿ, ಮಲ್ಟಿಪ್ಲೈ ಮಾಡಿ, ಇಲ್ಲೂ ಪ್ಲಸ್ ಹಾಕಿ, ಇಲ್ಲೂ ಪ್ಲಸ್ ಹಾಕಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್. 10 5 50, x × x x² ಆಯಿತು. ಸೊ ಇವಾಗ 10 + 10 + 5 15x² ಆಯಿತು. ಆಯಿತಾ. ಈ ರೀತಿ ಸೆಂಟ್ರ್ ಟರ್ಮ್ನ ಸ್ಪ್ಲಿಟ್ ಮಾಡಿ 2 ಟರ್ಮ್ಸ್ ಆಗಿ ಬರ್ಕೋಬೇಕು. ಸೊ ಇದಾದಮೇಲೆ ಏನು ಮಾಡಬೇಕು, ಇದನ್ನ x² ಹಂಗೆ ಬರ್ಕೋಬೇಕು. x² ಈ +15 ನಾವೇನಂತ ಬರಿಬೋದು, +10x + 5x + 50 = 0 ಅಂತ ಬರೆದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಕಾಮನ್ ತೆಗಿಬೇಕು. ಅಂದರೆ ಈ 2 ಟರ್ಮು ಮತ್ತು ಈ 2 ಟರ್ಮಲ್ಲಿ ಕಾಮನ್ ತೆಗಿಬೇಕು. ಸೊ ಈ 2 ಟರ್ಮಲ್ಲಿ ಯಾವ ಕಾಮನ್ ಇದೆ, ಎಕ್ಸ್ ಇದೆ. ಸೊ ಎಕ್ಸ್ ಕಾಮನ್ ತೆಗೆದ್ರೆ ಏನಾಯಿತು, ಇಲ್ಲೇನು ಉಳಿತು, x + 10 ಅಂತ ಆಯಿತು. ನೆಕ್ಸ್ಟು ಇಲ್ಲೇನು ಕಾಮನ್ ತೆಗಿಬೋದು, +5ನ ಕಾಮನ್ ತೆಗಿತೀನಿ. ಸೊ ಇಲ್ಲೇನು ಆಳಿತು, x + 10 ಆಯಿತು. ಸೊ ಒಂದು ಲಾಜಿಕ್ ಏನಂದರೆ, ಇಲ್ಲಿ ಏನು ನಂಬರ್ ಬರುತ್ತೆ ಇಲ್ಲೂ ಅದೇ ನಂಬರ್ ಬರಬೇಕು. ಆಯಿತಾ. ಇವಾಗ ಈಕ್ವೇಟ್ ಮಾಡಬೇಕು. ಅಂದರೆ ಇವೆರಡು 2 ಟರ್ಮ್ಸ್ ಇದೆಯಲ್ಲ, ಅದನ್ನ ಒಂದು ಸತಿ ಬರಿಬೇಕು. ನೋಡಿ, x + 5 = 0 ಅಂತ ಬರಿಬೇಕು. ಇನ್ನೊಂದು ಟರ್ಮ್ ಯಾವುದು, x + 10 = 0. ಅವೆರಡು ಟರ್ಮ್ನ ಈಕ್ವೇಟ್ ಟು 0 ಮಾಡಿದೆ. ಇವಾಗ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. x = ಏನಾಗುತ್ತೆ, -5 ಆಗುತ್ತೆ. ಸೊ ಈ ಥರ ಒಂದು ಬಾಕ್ಸ್ ಹಾಕಬೇಕು. ಸೊ x + 10 = 0. Therefore, what is the value of x? So x = -10. Therefore, the roots of these quadratic equations are x = -5 and x = -10 are the roots of this quadratic equation. ಸೊ ಐ ಹೋಪ್ ಅರ್ಥ ಆಯಿತು ಅಂದ್ಕೋತೀನಿ. ಇದೇ ಥರ ಟ್ರೈ ಮಾಡಬೇಕು. ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ, ಟ್ರೈ ಮಾಡೋಣ. ನೋಡಿ, ಇಲ್ಲೂ ಅಷ್ಟೇ. ಸೊ ಫಸ್ಟು ಸಮ್ ಅಂತ ಬರೀಬೇಕು. ಸೊ ಸಮ್ ಅಂತ ಬರೆದು ಸೆಂಟ್ರ್ ಟರ್ಮ್ ಯಾವುದಿದು, ಇದು ಏನದು, -5x. ನೆಗೆಟಿವ್ ಸೈನ್ ಬಂದಾಗ ಒಂದು ಸ್ವಲ್ಪ ಕೇರಾಗಿ ಮಾಡಬೇಕು. -5x. ಈಗ ಪ್ರಾಡಕ್ಟ್ ಬರಿತೀನಿ. ಪ್ರಾಡಕ್ಟ್ ಏನು, ಪ್ರಾಡಕ್ಟು ಇದನ್ನೂ ಮತ್ತು ಇದನ್ನೂ ಮಲ್ಟಿಪ್ಲೈ ಮಾಡಬೇಕು ವಿತ್ ಸೈನು. ನೋಡಿ, +× ++, 2 3 6x² ಆಯಿತು. ಈ ಟರ್ಮ್ನ ನಾನು ಸ್ಪ್ಲಿಟ್ ಮಾಡಿ ಬರಿಬೇಕು. ಅಂದರೆ ಎರಡೂ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು, ಅವೆರಡನ್ನ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇದು ಬರಬೇಕು. ಆಯಿತಾ. ಸೊ ಇವಾಗ 6ಗೆ ಯಾವ ಟೇಬಲಲ್ಲಿ ಬರುತ್ತೆ, 3 2s 6, 1 6 6, ಇಷ್ಟೇ ತಾನೇ ಆಪ್ಷನ್ ಇರೋದು, ಅಥವಾ 2 3s. ಸೊ ಇವಾಗ ನಾನು ಏನು ಮಾಡಬೇಕಂದ್ರೆ, ಇವಾಗ ನಾನು ಏನು ಮಾಡ್ತೀನಂದರೆ, ಇಲ್ಲಿ ನೋಡಿ, ಇಲ್ಲಿ ಈ 6x² ಈ 3x 2x ಅಂತ ಬರ್ಕೊಂಡೆ. ಆಯಿತಾ. ಸೊ ಇವಾಗ ಇಲ್ಲಿ -5 ಇದೆ.
ಇದು ಇಂಪಾರ್ಟೆಂಟು. ಇಲ್ಲಿ -5x ಬರಬೇಕು. ಹಂಗಂದ್ರೇನು -3x -2x. ಇಲ್ಲಿ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಇಂಟು 2x 6x² ಆಯಿತು. -3x -2x ಏನಾಯಿತು, -5x. ಐ ಹೋಪ್ ಅರ್ಥ ಆಯಿತು ಅಂದ್ಕೋತೀನಿ. -3x -2x -5x ಆಯಿತು. ಅಂದರೆ 2 ನೆಗೆಟಿವ್ ನಂಬರ್ನ ಆ್ಯಡ್ ಮಾಡೋದು. ಇವಾಗ ಸ್ಪ್ಲಿಟ್ ಮಾಡಿ. ಸೊ 2x² ಅದೇ ರೀತಿ ಬರ್ಕೋಬೇಕು. -5x ಏನಂತ ಬರೀಬೇಕು, -3x -2x + 3 = 0. ಇವಾಗ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಕಾಮನ್ ತೆಗಿಬೇಕು, ಮತ್ತು ಇಲ್ಲಿನೂ ಕಾಮನ್ ತೆಗಿಬೇಕು. ಸೊ ಇಲ್ಲಿ ಏನು ಕಾಮನ್ ಇದೆ, ಜಸ್ಟ್ ಎಕ್ಸ್ ಇದೆ. ಅಂದರೆ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಏನೋ ಉಳಿತು, 2x - 3 ಉಳಿತು. ಇಲ್ಲಿ ನೋಡಿ ಬರೀ 2x + 3 ಅಂತ ಇದೆ. ಇಲ್ಲಿ ಏನು ಮಾಡಬೇಕು ಅಂದರೆ -1ನ ಕಾಮನ್ ತೆಗಿಬೇಕು. ಸೊ ಏನಾಗುತ್ತೆ, 2x - 3 ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದೇ ಟರ್ಮ್ ಬಂತು. -2x -3 = 0. ಇವಾಗ ಏನು ಮಾಡಬೇಕು, ಈಕ್ವೇಟ್ ಮಾಡಬೇಕು. ಸೊ ಇದು ಸೇಮ್ ಟರ್ಮ್ ಇದೆ, x - 1 = 0. ಅದೇ ರೀತಿ 2x - 3 = 0. ಇವಾಗ ಏನಾಯಿತು, x = -1 ರೈಟ್ ಸೈಡ್ಗೆ ಹೋದರೆ +1. ಸೊ 2x = 3 ಆಯಿತು. -3 ಆ ಸೈಡ್ಗೆ ಹೋದರೆ +3 ಆಯಿತು. ಎಕ್ಸ್ ಬೇಕಂದರೆ x = 3/2. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂದ್ಕೋತೀನಿ. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಓಕೆ, ಇವಾಗ ನೆಕ್ಸ್ಟು ಅದೇ ಥರ ಐ ಹ್ಯಾವ್ ಟೇಕನ್ ಅನದರ್ 2 more questions. ಲೆಟ್ ಮೀ ಸಾಲ್ವ್ ದಿಸ್ ಕ್ವಶನ್ಸ್, ಆಯಿತಾ? ಸೊ ಇವಾಗ ಈ 2 ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ನೋಡಿ ಫಸ್ಟು, ಸೊ ಏನು ಕ್ವಾಡ್ರಾಟಿಕ್ ಈಕ್ವೇಷನ್ 2x² + x - 6 = 0 ಅಂತ ಇದೆ, ಆಯಿತಾ? ಫಸ್ಟು ಸಮ್ ಅಂದರೆ ಸೆಂಟ್ರಲ್ ಟರ್ಮ್ ಏನು, +x ಬರಬೇಕು. +x ಅಥವಾ +1x ಅಂತ ಬರೀಬೋದು. ಎಕ್ಸ್ ಜೊತೆ ಏನೂ ಇಲ್ಲ ಅಂದರೆ ಅದ್ರ ಕೋಎಫಿಷಿಯೆಂಟು 1 ಇರುತ್ತೆ. ನೆಕ್ಸ್ಟ್ ಕಮ್ಸ್ ಟು ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂತ ಬರ್ಕೊಂಡು, ಪ್ರಾಡಕ್ಟ್ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇದು ಮತ್ತು ಇದು ಏನು, ಪ್ಲಸ್ ಇಂಟು ಮೈನಸ್ ಮೈನಸ್ಸು 6 × 2 = 12x². ಈಗ ಈ ಟರ್ಮ್ನ ಸ್ಪ್ಲಿಟ್ ಮಾಡಬೇಕು. ಸೊ 12 ಯಾವ್ಯಾವ ಟೇಬಲಲ್ಲಿ ಬರುತ್ತೆ ನೋಡಿ, 12 × 1. ಸೊ ಅದನ್ನು 4 × 3, 3 × 4, ಆಯಿತಾ? ನೆಕ್ಸ್ಟ್ ಇನ್ಯಾವ ಟೇಬಲಲ್ಲಿ 12 ಬರುತ್ತೆ, 6 × 2 ಇಷ್ಟು ಟೇಬಲಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಇಷ್ಟರಲ್ಲಿ ನಾವು 1ನ ಸೆಲೆಕ್ಟ್ ಮಾಡಬೇಕು. ನೋಡಿ, ಈಗ 4 × 3 = 12 ಆಯಿತು. ಸೊ 4 × 3 = 12, ನಮಗೆ +1 ಬರಬೇಕು. ಇಲ್ಲಿ ನೋಡಿ ಬರಿತೀನಿ, 4 × 3 ಅಂತ ಬರಿತೀನಿ. 4 × 3 ಇಲ್ಲಿ ಮೈನಸ್ ಬರಬೇಕು, ಅಂದರೆ +4x - 3x. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 4x × 3x 12x² ಆಯಿತು. +4 - 3 ಅಂದರೆ 4ರಲ್ಲಿ 4xಲ್ಲಿ 3xನ ಕಳೆದ್ರೆ 1x ಆಯಿತು. ದೇರ್ಫಾರ್ ದಿಸ್ ಇಸ್ ದ ರೈಟ್ ಆಪ್ಷನ್. ಇದೆಲ್ಲ ನಮಗೆ ಸೂಟಬಲ್ ಆಗಲ್ಲ. ಇವಾಗ 2x² ಹಾಗೆ ಬರೆದು ಸೆಂಟರ್ ಏನಂತ ಬರಬೇಕು, +4x - 3x - 6 = 0 ಅಂತ ಬರೀಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇವೆರಡು ಟರ್ಮಲ್ಲಿ ಕಾಮನ್ನ ತೆಗಿಬೇಕು. ಇಷ್ಟು ಟರ್ಮು ಮತ್ತು ಈ ಟರ್ಮಲ್ಲಿ ಕಾಮನ್ ತೆಗಿಬೇಕು. ಇಲ್ಲೇನು ಕಾಮನ್ ತೆಗಿಬೋದು, 2x ಕಾಮನ್ ತೆಗಿತೀನಿ ನೋಡಿ. 2x ಕಾಮನ್ ತೆಗೆದ್ರೆ ಏನು ಉಳಿತು, x + 2 ಉಳಿತು. 2xನ ಕಾಮನ್ ತೆಗೆದು x + 2 ಉಳಿತು. ಸೊ ಇಲ್ಲೇನು -3ನ ಕಾಮನ್ ತೆಗಿತೀನಿ. -3ನ ಕಾಮನ್ ತೆಗೆದ್ರೆ ಏನಾಯಿತು, x + 2 ಆಯಿತು ಅಲ್ಲವೇ, ವಿಚ್ ಈಸ್ = 0. ಸೊ -3 ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ ನೋಡಿ, -3x ಪ್ಲಸ್ ಇಂಟು ಮೈನಸ್ ಮೈನಸ್ಸು 2x 6x ಆಯಿತು. ಇವಾಗ ಈಕ್ವೇಟ್ ಮಾಡಬೇಕು. 2x - 3 = 0 ಆ್ಯಂಡ್ x + 2 = 0. ಸೊ 2x ವಿಚ್ ಈಸ್ = 3 ಆಯಿತು. x ಈಸ್ = 3/2. ಸೊ ಇವಾಗ x + 2 = 0, x is equal to -2. So the roots of the given quadratic equations are
ಎಕ್ಸ್ ಈಸ್ ಈಕ್ವಲ್ ಟು 3/2 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು -2. ಇವಾಗ ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್. ಸೊ ಇಲ್ಲಿನೂ ಸೆಂಟ್ರ್ ಟರ್ಮು ಸಮ್ ಅಂತ ಬರ್ಕೋಬೇಕು. ಸೆಂಟ್ರ್ ಟರ್ಮ್ ಯಾವುದು -3x. ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂದರೆ ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋದಕ್ಕಿಂತ ಮುಂಚೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ನೋಡಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ರೈಟ್ ಸೈಡಲ್ಲಿ 0 ಇರಬೇಕು. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಹೇಗೆ ಬರೆಯೋದು? x² - 3x - 10 = 0. ಇವಾಗ ಏನಾಯಿತು? ಪ್ರಾಡಕ್ಟ್ ಏನಾಗುತ್ತೆ? -10x² ಅಂತ ಆಗುತ್ತೆ ಪ್ರಾಡಕ್ಟ್. ಇವಾಗ 10 ಯಾವ್ಯಾವ ಟೇಬಲಲ್ಲಿ ಬರುತ್ತೆ? 5 2s are 10, 2 5s are 10, 10 × 1. ಸೊ ನೋಡಿ ಇದು ಸೂಟಬಲ್ ಆಗುತ್ತೆ. ಸೊ 5 × 2 ನಮಗೇನು -10 ಬರಬೇಕು. ಸೊ -10 ಅಂದರೆ ಇಲ್ಲಿ ಮೈನಸ್ ಹಾಕಿ ಇಲ್ಲಿ ಪ್ಲಸ್ ಹಾಕಬೇಕು. ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ಸು ಎಕ್ಸು ಎಕ್ಸು. -5x ಪ್ಲಸ್ 2xನ ಆ್ಯಡ್ ಮಾಡಿದ್ರೆ -5xಗೆ ಪ್ಲಸ್ 2xನ ಆ್ಯಡ್ ಮಾಡಿದ್ರೆ -3x. ಸೊ ಇದು ವೆರಿ ಇಂಪಾರ್ಟೆಂಟ್. ಅಲ್ಲಿ -3x ಬರಬೇಕು. ಸೊ -3x ಬಂತಲ್ವಾ? ಸೊ ಇವಾಗ ಈ ಸೆಂಟ್ರ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಏನಂತ ಬರೀಬೇಕು? x² - 5x ಪ್ಲಸ್ 2x -10 = 0. ಇವಾಗ ಏನು ಮಾಡಬೇಕು? ಇವೆರಡು ಟರ್ಮಲ್ಲಿ ಕಾಮನ್ ತೆಗಿಬೇಕು. ಇವೆರಡು ಟರ್ಮಲ್ಲೂ ಕಾಮನ್ ತೆಗಿಬೇಕು. ಇಲ್ಲೇನು ಕಾಮನ್ ತೆಗಿಬೋದು? ಎಕ್ಸ್ನ ಕಾಮನ್ ತೆಗಿಬೋದು. ಸೊ x - 5 ಆಯಿತು. ಸೊ ಇಲ್ಲೇನು ಕಾಮನ್ ತೆಗಿಬೋದು? ಪ್ಲಸ್ -2ನ ಕಾಮನ್ ತೆಗೆದ್ರೆ ಇಲ್ಲೇನಾಳಿತು? x - 5 ಆಯಿತು, ವಿಚ್ ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ 2x - 5, ಇಲ್ಲೂ x - 5 ಬರಬೇಕು, ಇಲ್ಲೂ x - 5 ಬರಬೇಕು. ಇಲ್ಲಿ ಪ್ಲಸ್ 2ನ ಕಾಮನ್ ತೆಗೆದ್ರೆ ಆಯಿತು. ನೋಡಿ ಪ್ಲಸ್ 2ನ ಕಾಮನ್ ತೆಗೆದ್ರೆ x - 5 ಬಂತು. ಇವಾಗ ಏನು ಮಾಡಬೇಕು? ಈಕ್ವೇಟ್ ಮಾಡಬೇಕು. x + 2 = 0 ಆ್ಯಂಡ್ x - 5 = 0. ಏನಾಯ್ತು? x = -2 ಆಯಿತು. ನೆಕ್ಸ್ಟು x = -5 ರೈಟ್ ಸೈಡ್ಗೆ ಹೋದರೆ +5, x = 5 ಆರ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇವಾಗ ನಾನು ಸೋ ಫಾರ್ ಐ ಹ್ಯಾವ್ ಸಾಲ್ವ್ಡ್ ದ 4 ಪ್ರಾಬ್ಲಮ್ಸ್ ಆನ್ ದಿ ಫ್ಯಾಕ್ಟ್ರೈಸೇಷನ್. ಇವಾಗ ಒಂದಷ್ಟು ಟ್ರೈ ಮಾಡಿ ಅಂತ ಪ್ರಾಬ್ಲಮ್ ಕೊಡ್ತೀನಿ. ಟ್ರೈ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ಟ್ರೈ ದಿಸ್. ಆಯಿತಾ? ಏನಾರ ಡೌಟ್ ಇದ್ದರೆ ಅಲ್ಲೇ ಕೇಳಿ. ಸೊ ಇಲ್ಲಿ ಕ್ವಶನ್ಸ್ ಬರಿತೀನಿ ನೋಡಿ. ಸೊ ಫಸ್ಟ್ ಕ್ವಶನ್ಸ್ ಬಂದು 2x². ಇವೆಲ್ಲ ಎಕ್ಸಾಮಲ್ಲಿ ಅಪಿಯರ್ ಆಗಿರೋ ಕ್ವಶನ್ನು. 2x² - 5x + 6 = 0. ಇದು ಫಸ್ಟ್ ಕ್ವಶನ್ ಟ್ರೈ ಮಾಡಿ. ನೆಕ್ಸ್ಟು 6x² - 2 = x. ನೆಕ್ಸ್ಟು p² = 6 - p. ಆ್ಯಂಡ್ ದ ಲಾಸ್ಟ್ ಕ್ವಶನ್ is, ಸೊ ಲಾಸ್ಟ್ ಕ್ವಶನ್ನು ಇನ್ನೊಂದು ಕ್ವಶನ್ ಕೊಡ್ತೀನಿ ನೋಡಿ, ಟ್ರೈ ಮಾಡಿ. x² - 3x - 10 = 0. ಇಷ್ಟು ಕ್ವಶನ್ನ ಟ್ರೈ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ಸೊ ಇವಾಗ ಸೆಕೆಂಡ್ ಟೈಪ್ ಆಫ್ ಕ್ವಶನ್ಸು ಅಂದರೆ 2 ಮಾರ್ಕ್ಸಲ್ಲಿ ಆ ಕ್ವಶನ್ ಫೈಂಡ್ ದ ರೂಟ್ಸ್ ಬೈ ಫ್ಯಾಕ್ಟ್ರೈಸೇಷನ್ ಮೆಥಡು ಅಥವಾ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ನು ಆ್ಯಂಡ್ ಆಲ್ಸೋ ರೈಟ್ ದ ನೇಚರ್ ಆಫ್ ದಿ ರೂಟ್ಸ್ ಆ್ಯಂಡ್ ಫೈಂಡ್ ದ ರೂಟ್ಸ್ ಅಂತಲೂ ಕೇಳ್ಬೋದು. ಸೊ ನಾವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ವಿ ಶುಡ್ ರಿಮೆಂಬರ್ ಒನ್ ಫಾರ್ಮುಲಾ. ಏನದು? ಡೆಲ್ಟಾ = b² - 4ac. ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು. ಆಯಿತಾ? ಫಸ್ಟು ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ಅಂತ ನೋಡಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲ ಅಂದರೆ ವಿ ನೀಡ್ ಟು ಟೇಕ್ ದ್ಯಾಟ್ ಇಂಟು ಎ ಸ್ಟ್ಯಾಂಡರ್ಡ್ ಫಾರ್ಮ್. ಫಸ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. x² + 3x - 4 = 0. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ax² + bx + c = 0 ಅಂತ ಬರ್ಕೋಬೇಕು. ಇವಾಗ a b c ವ್ಯಾಲ್ಯೂ ಬರಿಬೇಕು.
ಸೊ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಏನಿಲ್ಲ ಅಂದರೆ ಅದ್ರ ಕೊಎಫಿಷಿಯಂಟು 1. ಬಿ ಈಸ್ ಈಕ್ವಲ್ ಟು ನೋಡಿ ಬಿ ಇಲ್ಲೇನಿದೆ 3. ಸಿ ಈಸ್ ಈಕ್ವಲ್ ಟು -4. ಎ ಬಿ ಸಿ ವ್ಯಾಲ್ಯೂ ಬರೆದಾದ್ಮೇಲೆ ಸೊ ಬಿ ಸ್ಕ್ವೇರ್ -4ac ಅಂತ ಬರ್ಕೊಂಡು ಫಸ್ಟು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳೋರು. ಅಂದರೆ ಬಿ ಅಂದರೆ ಎಷ್ಟು 3. ಸೊ 3 ಸ್ಕ್ವೇರ್ -4 ಇಂಟು ಎ ಅಂದರೆ ಎಷ್ಟು 1, ಸಿ ಅಂದರೆ -4 ಆಯಿತು ಆಯಿತಾ. 3 ಸ್ಕ್ವೇರ್ ಅಂದರೆ ಎಷ್ಟಾಯಿತು 9 ಆಯಿತು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 ಆಯಿತು ಆಯಿತಾ. ಇವಾಗ 16 + 9, 16 + 9 ಎಷ್ಟಾಯಿತು 25. ಸೊ 16 + 9 ಏನಾಯಿತು 25 ಬಂತು. ಸೊ 25. ಸೊ 25 ವ್ಯಾಲ್ಯೂ ಇಟ್ ಈಸ್ ಗ್ರೇಟರ್ ದ್ಯಾನ್ 0. ಸೊ 25 ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0. ಹಾಗಾದರೆ 2 ರೂಟ್ಸ್ ಆಗಿ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳೋದು ಅವರಲ್ಲ. ಅದು 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರೀಬೇಕು. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಯಿತಾ. ಸೊ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂದರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಸೊ ಇಷ್ಟು ಮಾಡಿದ್ರೆ ಸಾಕು. ಇವಾಗ 2x² - 4x + 3 = 0. ಸೊ ಇಲ್ಲೂ ಅಷ್ಟೇ, ಇದು ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಸೊ ax² + bx + c = 0. ಸೊ ಫಸ್ಟ್ ಏನು ಮಾಡಬೇಕು ಎ ಬಿ ಸಿ ವ್ಯಾಲ್ಯೂನ ಬರೀಬೇಕು. a = ಏನು 2, b = -4, 3 = 3, c = 3. b² - 4ac ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ನಾವು. ಬಿ ಅಂದ್ರೆಷ್ಟು 4, -4 ಈ ಥರ ಬರೋದು ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. -4 ಇಂಟು ಎ ಅಂದರೆ 2 ಆ್ಯಂಡ್ ಸಿ ಅಂದರೆ 3. -4 ಹೋಲ್ ಸ್ಕ್ವೇರ್ ಅಂದರೆ ಇಟ್ ವೆರಿ ಕೇರ್ಫುಲ್ ಆಗಿರಬೇಕು. +16 ಆಗುತ್ತೆ. -4 2s 8, 8 3s 24. ಸೊ 8 3s 24. ಸೊ ಇಲ್ಲಿ 16 - 24 ಎಷ್ಟಾಯಿತು -8. -8 ಏನಾಗುತ್ತೆ ಸೊ -8 ಅದು ವ್ಯಾಲ್ಯೂ ಲೆಸ್ ದ್ಯಾನ್ 0 ಆಯಿತು, ಅಂದರೆ ನೆಗೆಟಿವ್ ನಂಬರ್ ಬಂತು. ಇವಾಗ ಏನಂತ ಬರೀಬೇಕು ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್. ಅದಕ್ಕೆ ರೂಟ್ಸ್ಗಳಿಲ್ಲ. ರೂಟ್ಸ್ಗಳು ಫೈಂಡ್ ಔಟ್ ಮಾಡಿದ್ರೆ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ ಆಯಿತಾ. ಸೊ ನೆಗೆಟಿವ್ ಬಂದ ತಕ್ಷಣ ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್ ಅಂತ ಬರೀಬೇಕು. ಸೊ ಇವಾಗ ಸೆಕೆಂಡ್ ಟೈಪ್ ಆಫ್ ಕ್ವಶನ್ಸು ಅಂದರೆ 2 ಮಾರ್ಕ್ಸಲ್ಲಿ ಆ ಕ್ವಶನ್ ಫೈಂಡ್ ದ ರೂಟ್ಸ್ ಬೈ ಫ್ಯಾಕ್ಟರೈಸೇಷನ್ ಮೆಥಡು ಅಥವಾ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ನು ಆ್ಯಂಡ್ ಆಲ್ಸೋ ರೈಟ್ ದ ನೇಚರ್ ಆಫ್ ದಿ ರೂಟ್ಸ್ ಆ್ಯಂಡ್ ಫೈಂಡ್ ದ ರೂಟ್ಸ್ ಅಂತಲೂ ಕೇಳ್ಬೋದು. ಸೊ ನಾವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ವಿ ಶುಡ್ ರಿಮೆಂಬರ್ ಒನ್ ಫಾರ್ಮುಲಾ. ಏನದು ಡೆಲ್ಟಾ = b² - 4ac. ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು ಆಯಿತಾ. ಫಸ್ಟು ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ಅಂತ ನೋಡಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲ ಅಂದರೆ ವಿ ನೀಡ್ ಟು ಬಿ ಟೇಕ್ ದ್ಯಾಟ್ ಇಂಟು ಎ ಸ್ಟ್ಯಾಂಡರ್ಡ್ ಫಾರ್ಮ್. ಫಸ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ಇನ್ನು ಮಲ್ಟಿಪ್ಲೈ ಮಾಡ್ತೀವಿ. x² + 3x -4 = 0. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ax² + bx + c = 0 ಅಂತ ಬರ್ಕೋಬೇಕು. ಇವಾಗ ಎ ಬಿ ಸಿ ವ್ಯಾಲ್ಯೂ ಬರೀಬೇಕು. ಸೊ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಏನಿಲ್ಲ ಅಂದರೆ ಅದ್ರ ಕೊಎಫಿಷಿಯಂಟು 1. ಬಿ ನೋಡಿ ಬಿ ಇಲ್ಲೇನಿದೆ 3, ಸಿ -4. ಎ ಬಿ ಸಿ ವ್ಯಾಲ್ಯೂ ಬರೆದಾದ್ಮೇಲೆ ಸೊ b² - 4ac ಅಂತ ಬರ್ಕೊಂಡು ಫಸ್ಟು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳೋರು. ಅಂದರೆ ಬಿ ಅಂದರೆ ಎಷ್ಟು 3. ಸೊ 3² -4 ಇಂಟು ಎ ಅಂದರೆ ಎಷ್ಟು 1, ಸಿ ಅಂದರೆ -4 ಆಯಿತು ಆಯಿತಾ. 3 ಸ್ಕ್ವೇರ್ ಅಂದರೆ ಎಷ್ಟಾಯಿತು 9 ಆಯಿತು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 4 4s 16 ಆಯಿತು ಆಯಿತಾ. ಇವಾಗ 16 + 9, 16 + 9 ಎಷ್ಟಾಯಿತು 25. ಸೊ 16 + 9 ಏನಾಯಿತು 25 ಬಂತು. ಸೊ 25. ಸೊ 25 ವ್ಯಾಲ್ಯೂ ಇಟ್ ಈಸ್ ಗ್ರೇಟರ್ ದ್ಯಾನ್ 0.
ಸೊ 25 ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0. ಹಾಗಾದರೆ 2 ರೂಟ್ಸ್ ಆಗಿ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳೋದವ್ರಲ್ಲ, ಅದು 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರೀಬೇಕು. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್, ಆಯಿತಾ? ಸೊ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂದರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಸೊ ಇಷ್ಟು ಮಾಡಿದ್ರೆ ಸಾಕು. ಇವಾಗ 2x² - 4x + 3 = 0. ಸೊ ಇಲ್ಲೂ ಅಷ್ಟೇ, ಇದು ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಸೊ ax² + bx + c = 0. ಸೊ ಫಸ್ಟ್ ಏನು ಮಾಡಬೇಕು, ಎ ಬಿ ಸಿ ವ್ಯಾಲ್ಯೂನ ಬರೀಬೇಕು. a ಏನು 2, b -4, 3 3, c 3. b² - 4ac ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ನಾವು. ಬಿ ಅಂದ್ರೆಷ್ಟು 4, -4 ಈ ಥರ ಬರೋದು ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. -4 ಇಂಟು ಎ ಅಂದರೆ 2 ಆ್ಯಂಡ್ ಸಿ ಅಂದರೆ 3. -4 ಹೋಲ್ ಸ್ಕ್ವೇರ್ ಅಂದರೆ ವೆರಿ ಕೇರ್ಫುಲ್ ಆಗಿರಬೇಕು. +16 ಆಗುತ್ತೆ. -4 2s 8, 8 3s 24. ಸೊ 8 3s 24. ಸೊ ಇಲ್ಲಿ 16 - 24 ಎಷ್ಟಾಯಿತು? -8. -8 ಏನಾಗುತ್ತೆ? ಸೊ -8 ಅದು ವ್ಯಾಲ್ಯೂ ಲೆಸ್ ದ್ಯಾನ್ 0 ಆಯಿತು, ಅಂದರೆ ನೆಗೆಟಿವ್ ನಂಬರ್ ಬಂತು. ಇವಾಗ ಏನಂತ ಬರೀಬೇಕು? ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್. ಅದಕ್ಕೆ ರೂಟ್ಸ್ಗಳಿಲ್ಲ. ರೂಟ್ಸ್ಗಳು ಫೈಂಡ್ ಔಟ್ ಮಾಡಿದ್ರೆ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ, ಆಯಿತಾ? ಸೊ ನೆಗೆಟಿವ್ ಬಂದ ತಕ್ಷಣ ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್ ಅಂತ ಬರೀಬೇಕು. ಸೊ ನೋಡಿ, ಅದು ಬಿಟ್ಟರೆ ಈ ಥರ ಕ್ವಶನ್ ಕೇಳ್ತಾರೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸೊ ದಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಅಂದರೆ ಆಲ್ರೆಡಿ ಅವ್ರು ಹೇಳಿದ್ದಾರೆ 2 ಈಕ್ವಲ್ ರೂಟ್ಸ್ ಇದ್ದಾವೆ ಅಂತ. ಸೊ 2 ಈಕ್ವಲ್ ರೂಟ್ಸ್ ಇದ್ದರೆ ನಮಗೆ ವ್ಯಾಲ್ಯೂ ಆಫ್ ಕೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಯಾವ ಕಂಡೀಷನಲ್ಲಿ 2 ಈಕ್ವಲ್ ರೂಟ್ಸು ಇರುತ್ತೆ ಅಂದರೆ b² - 4ac ವ್ಯಾಲ್ಯೂ 0 ಆಗಿದ್ದಾಗ ರೂಟ್ಸ್ ಆರ್ ಈಕ್ವಲ್ ಇರುತ್ತೆ, ಆಯಿತಾ? 2 ಈಕ್ವಲ್ ರೂಟ್ಸ್ ಇರುತ್ತೆ ಅಂದರೆ ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಇದು ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ಎ ವ್ಯಾಲ್ಯೂ ಬರೀಬೇಕು. a is b = k and c = 3. So write down this formula. b² - 4ac = 0. ಈಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. b ಅಂದರೆ k² - 4 ಇಂಟು a ಅಂದರೆ 2, c ಅಂದರೆ 3 ಮಲ್ಟಿಪ್ಲೈ ಮಾಡಿ = 0. ಸೊ k² - 4 2s 8, 8 3s 24 = 0. ನಮ್ಗೆ k ಬೇಕಂದರೆ k = k² = 24. If I want to find out k, take square root. ಸೊ k = ಸ್ಕ್ವೇರ್ ರೂಟ್ ತೆಗೆದ ತಕ್ಷಣ ಪ್ಲಸ್ ಆರ್ ಮೈನಸ್ ಅಂತ ಬರೀಬೇಕು. ಸೊ √24. ಇವಾಗ ಫರ್ದರ್ ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಮಾಡ್ಬೋದು? k ± +r - 24 ಇದೆಯಲ್ಲ, ಅದನ್ನ 4 × 6 ಅಂತ ಬರೀಬೋದು. 4 6 24. ಸೊ k ± ಸ್ಕ್ವೇರ್ ರೂಟ್ ಆಫ್ 4 is 2√6. ಸೊ k ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ k +2√6 ಆರ್ k -2√6. ಸೊ ಈ ಥರ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಆಯಿತಾ? ಇವಾಗ ಇಲ್ಲ ಇನ್ನೊಂದು ಕ್ವಶನ್ ಇದೆ ಸೇಮ್. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕು. kx² - kx × 2 2kx + 6 = 0 ಆಯಿತು. ಇವಾಗ ಎ ಬಿ ಸಿ ವ್ಯಾಲ್ಯೂ ಬರಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ax² + bx + c = 0. ಸ್ಟ್ಯಾಂಡರ್ಡ್ ಫಾರ್ಮ್ ಎ ವ್ಯಾಲ್ಯೂ ಏನಾಗಿರುತ್ತೆ? k. ನೆಕ್ಸ್ಟ್ ವಾಟ್ ಈಸ್ b? b = -2k, c = 6 ಆಯಿತು. ಸೊ b² - 4ac = 0. b ಅಂದ್ರೇನು? -2k, -2k ಹೋಲ್ ಸ್ಕ್ವೇರ್ -4 ಇಂಟು ಎ ಅಂದರೆ ಅಗೇನ್ k, c ಅಂದರೆ 6 ಆಯಿತು. ಸೊ ಇಲ್ಲೇನಾಯಿತು? 4k² ಆಯಿತು.
4k ಇಂಟು 6 ಈಕ್ವಲ್ ಟು 0. ಇದೆಲ್ಲ ಈಕ್ವಲ್ ಟು 0 ಬರೀಬೇಕು. 4k² ಮೈನಸ್ 6 4 24k ಈಕ್ವಲ್ ಟು 0. ಇವಾಗ ನಾವು ಕೆನ ಫೈಂಡ್ ಔಟ್ ಮಾಡೋಕ್ಕಂದ್ರೆ ಇದನ್ನ ರೈಟ್ ಸೈಡ್ ಕಳಿಸ್ತೀನಿ. 4k² ಇಸ್ ಈಕ್ವಲ್ ಟು 24k. ಸೊ ಇವಾಗ ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಎರಡೂ ಸೈಡು ಕೆನ ಕ್ಯಾನ್ಸಲ್ ಮಾಡೋದು. ಇಲ್ಲಿ ಕೆ 1k, ಇಲ್ಲಿ ಕೆ, ಇಲ್ಲೇನಾಯಿತು 4k ಇಸ್ ಈಕ್ವಲ್ ಟು 24 ಆಯಿತು. k ಇಸ್ ಈಕ್ವಲ್ ಟು 24/4. ಸೊ k is equal to 4 1s 4 6 24, that is 6. k ವ್ಯಾಲ್ಯೂ 6 ಬಂತು. ಸೊ ಈ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇವಾಗ ಇಲ್ಲೊಂದಷ್ಟು ಕ್ವಶನ್ ಇದ್ದಾವೆ, ಅದನ್ನ ಟ್ರೈ ಮಾಡಿ ಅಂಡ್ ಆನ್ಸರ್ನ ಕಮೆಂಟ್ ಮಾಡಿ. ಸೊ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ನೇಚರ್ ಆಫ್ ದ ರೂಟ್ಸ್. ಇವೆರಡು ಕ್ವಶನ್ಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಮತ್ತು ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯು ನೀಡ್ ಟು ಬಿ ರಿಮೆಂಬರ್ ದಿಸ್ ಪಾಯಿಂಟ್. Sometimes they may rarely going to ask this, what is the quadratic formula to find out the roots of the quadratic equation ಅಂತ ಕೇಳಿದ್ರೆ ಈ ಫಾರ್ಮುಲಾ ಬರೀಬೇಕು. x is equal to minus b plus or minus square root of b square minus 4ac divided by 2a. ಅದೇ ಥರ ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಆಗಿದ್ದರೆ ಹೆಂಗೆ ರೂಟ್ಸ್ನ ನಾವು 2 ಈಕ್ವಲ್ ರೂಟ್ಸ್ ಅಂತ ಹೇಳಿದೆ. ಆ 2 ಈಕ್ವಲ್ ರೂಟ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ದಿಸ್ ಇಸ್ ದ ಫಾರ್ಮುಲಾ. -b/2a minus b/2a ಆರ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಇಫ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ವಿಚ್ ಇಸ್ ಈಕ್ವಲ್ ಟು 0 ಆರ್ ಇಟ್ ಹ್ಯಾಸ್ 2 ಈಕ್ವಲ್ ರೂಟ್ಸ್. ಐ ಹೋಪ್ ಅರ್ಥ ಆಯಿತು ಅಂದ್ಕೊಡ್ತೀನಿ. ಓಕೆ, ಸೊ ಇಷ್ಟನ್ನ ನೀವು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಮ್ಯಾಕ್ಸಿಮಮ್ ಎನಫ್ ಫ್ರಮ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಟು ಗೆಟ್ ಮಿನಿಮಮ್ 4 to 5 marks in March 24th exam. Thank you for watching and share these videos with your friends. Definitely it is going to useful for someone. Thank you.